ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಅದರ ಬಗ್ಗೆ ಉತ್ತರವನ್ನ ಕೊಡಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷರಾದಂಥ ನರಸಿಂಹಲ್ ಅವರು ಸದಾ ಇರ್ತಾರೆ. ಇದರ ಜೊತೆಗೆ ಇದೀಗ ಪ್ರಥಮ್ ವಿರುದ್ಧ ಒಂದು ಸಂಘಟನೆ ಎದುರು ಬಿದ್ದಿರುವಂಥದ್ದು ಮಸಿ ಬಳಿಯುವಂಥ ಪ್ರಯತ್ನ ಮಾಡಿದೆ. ಇದ್ರ ಬಗ್ಗೆ ಫಿಲಂ ಚೇಂಬರ್ ಆಗಿರುವ ನಿಮ್ಮ ಒಪಿನಿಯನ್ ಏನು, ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಒಂದು ಸಂಘಟನೆ ಅಲ್ಲ, ಹಲವಾರು ಸಂಘಟನೆಗಳಿಗೆ ಬಂದಿದ್ದು, ಒಂದು 5-6 ಸಂಘಟನೆಗಳು ಬಂದಿದ್ದು. ನಮಗೆ ಸಂವಿಧಾನ ಬರೆದಂಥ ಶಿಲ್ಪಿ ಅಂತಲೇ ಹೇಳ್ಕೊಳ್ತೀವಿ. ಅವ್ರ ಬಗ್ಗೆ ಹೆಮ್ಮೆ ಇದೆ ಮೇಡಮ್. ಅವರು ಇಡೀ ನಮ್ಮ ರಾಷ್ಟ್ರವನ್ನೇ ಅವ್ರನ್ನ ಗೌರವಿಸ್ತಿದೆ. ಅಂಥವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳು ಆಡಿದರೆ ತಪ್ಪಾಗತ್ತೆ, ಅದು ಮಾಡಬಾರ್ದಾಗಿತ್ತು. ನಾವು ಅವ್ರು ಏನು ಮಾತಾಡಿರೋದನ್ನು ಸೋಷಿಯಲ್ ಮೀಡಿಯಿಂದ ತರಿಸ್ತೀವಿ, ನೋಡ್ತೀವಿ. ನಾವೂ ನಮ್ಮ ಹಿರಿಯರಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ, ನಮ್ಮ ಕಮಿಟಿ ಇದೆ, ನಮ್ಮ ಪದಾಧಿಕಾರಿಗಳಿದ್ವಿ. ಎಲ್ಲ ಜೊತೆ ಕೂಡಿ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಅವ್ನು ಬ್ಯಾನ್ ಮಾಡಿ ಅಂತ ಇವರು ಆಗ್ರಹ ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕು, ನಾವು ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸ್ಬೋದು ಅನ್ನೋದನ್ನು ನಾವು ತಿಳಿಸ್ಬಿಟ್ಟು ಇಷ್ಟಲ್ಲೇ ಅವ್ರಿಗೆ ಲೆಟರ್ ಮುಖೇನ ತಿಳಿಸ್ತೀವಿ ಮೇಡಮ್. ಪ್ರಥಮ್ ಹೇಳಿಕೆಯನ್ನು ನೀವು ಯಾವ ಥರ ಸಮರ್ಥಿಸಿಕೊಳ್ತೀರಾ? ಅವರಿಗಾದಂತಹ ನೋವಾಗಿರ್ಬೋದು, ಅವರಿಗಾದಂಥ ಅವಮಾನವನ್ನು ಅವ್ರು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಇದನ್ನು ಯಾವ ಥರ ಸಮರ್ಥಿಸ್ಕೊಳ್ತೀವಿ? ಖಂಡಿತ ನಾವು ಯಾಕೆ ಸಮರ್ಥಿಸ್ಕೋಬೇಕು ಮೇಡಮ್? ಒಬ್ಬರು ಹೇಳಿಕೆನ ನಾವು ಸಮರ್ಥಿಸ್ಕೊಳ್ಳೋದೇ ಇಲ್ಲ. ಅವರು ಕಾನೂನು ಮೊರೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಏನು ಇತ್ಯರ್ಥ ಆಗತ್ತೆ ಆಗಲಿ, ಆಮೇಲೆ ನೋಡೋಣ. ಈ ಥರ ಹೇಳಿಕೆಗಳು ಏನು ಮಾಡಬೇಕಂತ ಯಾರೂ ಹೇಳಿಲ್ಲ. ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಅವಹೇಳನಕಾರಿ ಮಾತುಗಳಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾರಿಗೋ ಅವ್ರಿಗೆ ಮತ್ತು ಯಾರೋ ಫ್ಯಾನ್ಸ್ ಅಂತೇಳಿ ಜಗಳ ಇತ್ತು, ಅದನ್ನು ಮಾಡ್ಕೊಳ್ಳಿ. ಫ್ಯಾನ್ಸ್ ಬಗ್ಗೆ ಇವತ್ತೆಲ್ಲ ಚಿತ್ರರಂಗ ಹುಡ್ದಾಗ್ಲಿಂದಲೂ ಫ್ಯಾನ್ಸ್ಗೂ ಕೋಲ್ಡ್ ವಾರ್ ನಡೆಯೋದು ಇವೆಲ್ಲ ಇರ್ತವೆ. ಅದ್ರ ಬಗ್ಗೆ ಮಾತಾಡ್ಕೊಬರಲಿ. ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಯಾಕೆ ಮಾತಾಡಬೇಕಾಗಿತ್ತು ಅಲ್ವಾ ಸರ್? ಒಂದು ಕಡೆ ಪ್ರಥಮ್ ಅವರು ದರ್ಶನ್ ಫ್ಯಾನ್ಸ್ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ, ಅವರಿಂದ ತೊಂದರೆ ಆಗ್ತಿದೆ, ಬೆದರಿಕೆಗಳು ಕರೆಗಳು ಬರ್ತಾ ಇದೆ ಅಂತ. ಇನ್ನೊಂದು ಕಡೆ ರಮ್ಯಾ ಅವರು ಕೂಡ ಹೇಳ್ಕೊಂಡಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಸುದ್ದಿ ಆಗಿದೆ ಅಂತ ನಿಮ್ಗೆ ಗೊತ್ತು. ಸೊ ನೀವೇನು ಹೇಳ್ತೀರಾ ಇದಕ್ಕೆ? ಅಲ್ಲ, ಇಂತಹ ಒಂದು ಮೆಸೇಜ್ಗಳು ಬರೋದು ಅಭಿಮಾನಿಗಳಿಂದ. ಈಗ ಅಭಿಮಾನಿಗಳಿದಾರಲ್ಲ, ಅವರು ನಿಜವಾದ ಅಭಿಮಾನಿಗಳು ಇಂಥ ಕೆಲಸಗಳು ಮಾಡೋದೇ ಇಲ್ಲ. ಅಭಿಮಾನಿಗಳು ನಾ ದೇವ್ರಂತ ಹೇಳ್ತಿರೋದು ಉದಾಹರಣೆಗಳಿದೆ. ನಮ್ಮ ರಾಜನ್ ಸಾಹೇಬ್ರು ಏನು ಕರೆದ್ರು, ಅಭಿಮಾನಿಗಳ ದೇವರು ಅಂತ ಕರಿತಾಯಿದ್ರು. ನಾವು ಅದನ್ನೇ ಭಾವಿಸ್ತೀವಿ ಮೇಡಮ್. ಥಿಯೇಟ್ರ್ಗಳಿಗೆ ಬಂದು ಫಸ್ಟ್ ಟಿಕೆಟ್ ತಗೊಳ್ಳೋದು ಅವರು, ಫಸ್ಟ್ ಬ್ಯಾನರ್ ಕಟ್ಟೋದು, ಹೀರೋಗಳನ್ನ ದೇವ್ರ ಥರ ಮಾಡೋದು ಅವರು. ಹೀರೋಗಳನ್ನ CMಗಳು ಮಾಡಿದ್ದಾರೆ ನಮ್ಮ ನೈಬರ್ ಸ್ಟೇಟ್ಸಲ್ಲಿ ಅಲ್ವಾ. ರಾಮಾರಾವ್ರು ಮಾಡಿದ್ದಾರೆ, ಜಯಲಲಿತಾ, MGR, ಇವರೆಲ್ಲ ಉದಾಹರಣೆಗಳಿದೆ. ಒಂದು ಫ್ಯಾನ್ಸ್ ಇಷ್ಟಪಟ್ಬಿಟ್ರೆ ಒಬ್ಬ ವ್ಯಕ್ತಿನ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳೆಸ್ತಾರೆ. ಅದು ನಿಜವಾದ ಫ್ಯಾನ್ಸ್. ದೊಡ್ಡ ದೊಡ್ಡ ಹೋಮಗಳು ಮಾಡೋರು, ರಕ್ತ ಕೈಗಳು ಕುಯ್ಕೊಳ್ಳೋರು, ಅಭಿಮಾನ ತೋರ್ಸೋಕ್ಕೆ ಏನಾದ್ರು ಹೆಚ್ಚಿಗೆ ಮಗದಾಗ ಅವ್ರಿಗೆ. ಅಂಥ ಅಭಿಮಾನಿಗಳ ಮಧ್ಯದಲ್ಲಿ ಯಾರೋ ಕೆಲವರು ಕಿಡಿಗೇಡಿಗಳು ಮಾಡೋವಂಥ ಕೆಲಸಗಳಿಗೆ ಅಭಿಮಾನಿಗಳು ಅಂತ ಹೇಳೋದು ತಪ್ಪು. ನಾನಾದರೂ ಏನು ಇಷ್ಟಪಡ್ತೀನಿ ಅಂದರೆ, ನಿಜವಾದ ಅಭಿಮಾನಿ ಆಗಿರೋರು ಯಾರು ಇಂಥ ಕೆಲಸಗಳು ಮಾಡೋದೇ ಇಲ್ಲ. ರಮ್ಯ ಮೇಲಾಗ್ಬೋದು, ಇನ್ನೊಬ್ಬರ ಮೇಲಾಗ್ಬೋದು, ಯಾವುದೇ ಸಮಾಜದ ಮೇಲಾಗ್ಬೋದು, ಯಾವುದೇ ಕೆಟ್ಟ ಪರಿಣಾಮಗಳು ಬೀರೋ ಥರ ಮಾಡೋದೇ ಇಲ್ಲ ನಿಜವಾದ ಅಭಿಮಾನಿಗಳು. ಯಾರೋ ಕೆಲವರು ಮಾಡ್ತಾಯಿದ್ದಾರೆ. ಅದಕ್ಕೂ ಈಗಾಗಲೇ ಸೈಬರ್ ಕ್ರೈಮ್ಗೆ ಹೋಗಿದೆ. ಅವರು ಯಾರು ಅಂತ ಕಂಡುಹಿಡೀಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಆಮೇಲೆ ಇಂಥ ಘಟನೆಗಳು ನಡ್ತಿರೋದು ಇತ್ತೀಚೆಗೆ ಅಷ್ಟೇ, ಮೊದಲೆಲ್ಲ ಇದಿರಲಿಲ್ಲ ಮೇಡಮ್. ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಈಗ ದರ್ಶನ್ ಅವರು ತಮ್ಮ ಪಾಡಿಗೆ ತಾವು ಶೂಟಿಂಗ್ ಮುಗಿಸ್ಕೊಂಡಿದ್ರು ಕೂಡ ಅವರು ಮಾಡಿದ ತಪ್ಪನ್ನು ಒಪ್ಕೊಂಡು ಅವರ ನಡೆಯಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಈ ಥರ ಮಾಡ್ತಾ ಇರೋದು ಅವರಿಗೆ ಡ್ಯಾಮೇಜ್ ಆಗುತ್ತೆ ಮತ್ತೊಮ್ಮೆ. ಖಂಡಿತ ಅವ್ರ ಹೆಸರಿಗೆ ಡ್ಯಾಮೇಜ್ ಆಗುತ್ತೆ. ಈಗ ಅದು ಸುಪ್ರೀಂ ಕೋರ್ಟಲ್ಲಿ ಬೇರೆ ಇದೆ, ವಾದ ವಿವಾದ ಆಗೋಗ್ಬಿಟ್ಟಿದೆ. ಒಂದು ಸ್ಟೇಟ್ಮೆಂಟ್ ಇವರಿಂದನೂ ಕೇಳಿದ್ದಾರೆ, ಅವರಿಂದನೂ ಕೇಳಿದ್ದಾರೆ. ಎರಡು ಕಡೆಯಿಂದನೂ ಸ್ಟೇಟ್ಮೆಂಟ್ ಕೊಡೋ ಅಂಥ ಸಮಯ. ಈ ಥರ ಏನು ಸ್ಟೇಟ್ಮೆಂಟ್ಗಳು ಕೊಡ್ತಾಯಿದ್ದಾರಲ್ಲ, ಅವ್ರಿಗೆ ಮಾರ್ಕ್ ಆಗತ್ತೆ ಇದು. ಅವ್ರು ಏನು ನಮ್ಮ ದೇವರು, ನಮ್ಮ ಬಾಸ್ ಅಂತ ತಿಳ್ಕೊಳ್ತಾ ಇದ್ದಾರಲ್ಲ, ಅವ್ರಿಗೆ ಡ್ಯಾಮೇಜ್ ಆಗೋಂಥ ಕೆಲಸಗಳು. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ನಿಜವಾದ ಅಭಿಮಾನಿಗಳಾದರೆ ದಯವಿಟ್ಟು ಅವ್ರ ಹೆಸ್ರಿಗೆ ಮಸಿ ಬಲಿಬೇಡ್ರಿ. ಮುಂದಕ್ಕೆ ಏನಾರ ಕಾನೂನು ರೀತಿಯಾಗಿ ಇಲ್ಲಿಂದ ಈ ಸ್ಟೇಟ್ಮೆಂಟ್ಗಳಿಂದ ಅವ್ರಿಗೆ ತೊಂದರೆ ಆದರೆ ಅದಕ್ಕೆ ನೀವೇ ನೇರವಾಗಿ ಹೊಣೆ ಹಾಕ್ತೀರಿ. ದಯವಿಟ್ಟು ಅದನ್ನು ಮಾಡೋಕೆ ಹೋಗಬೇಡಿ ಅಂತೇಳಿ ನಾನು ಕೇಳ್ಕೊತೀನಿ. ಇದಿಷ್ಟು ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂಥ ನರಸಿಂಹಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.